ಕೆಆರ್ ನಗರದಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A2 ಆರೋಪಿ ಸತೀಶ್ ಬಾಬು 8 ದಿನಗಳ ಅವಧಿಗೆ ಈಗ ಎಸ್ಐಟಿ ಕಸ್ಟಡಿಗೆ ಕೊಡಲಾಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. 10 ದಿನ ಕಸ್ಟಡಿಗೆ ಕೋರಲಾಗಿತ್ತು. ಆದರೆ 8 ದಿನಗಳ ಕಾಲ ಅಂದ್ರೆ ಮೇ 13ರವರೆಗೂ ಕೂಡ ಎಸ್ಐಟಿ ಟೀಮ್ ಸತೀಶ್ ಬಾಬು ವಿಚಾರಣೆಯನ್ನ ನಡೆಸಲಿದೆ. 8 ದಿನಗಳ ಕಾಲ 8 ದಿನಗಳ ಅವಧಿಗೆ ಅವರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ A1 ಆರೋಪಿ ರೇವಣ್ಣ, A2 ಆರೋಪಿ ಸತೀಶ್ ಬಾಬು. ಮುಖ್ಯವಾಗಿ ಈ ಆರೋಪಿಯೇ ನೇರವಾಗಿ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸುತ್ತಾಡಿಸಿದ್ದಾನೆ ಮತ್ತು ಯಾರ್ಯಾರನ್ನ ಈತ ಭೇಟಿ ಮಾಡಿಸಿದ್ದಾನೆ, ರೇವಣ್ಣ ಮತ್ತು ಅವರ ಪತ್ನಿ ಯಾರ್ಯಾರನ್ನ ಭೇಟಿ ಮಾಡಿಸಿದ್ದಾನೆ, ಇದೆಲ್ಲದರ ಮಾಹಿತಿ ನಮಗೆ ಸಿಗಬೇಕು ಅಂದ್ರೆ ವಿಚಾರಣೆಗೆ ಆತನನ್ನ ಕೊಡಬೇಕು ಅಂತ ಮನವಿಯನ್ನ ಇಡಲಾಗಿತ್ತು. ಸೊ ಇದೆಲ್ಲವನ್ನು ಕೂಡ ಆಲಿಸಿದಂತಹ ನ್ಯಾಯಾಲಯ 8 ದಿನಗಳ ಅವಧಿಗೆ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿದೆ. ಸೊ ಈ ಮೂಲಕವಾಗಿ ಈ 8 ದಿನಗಳಲ್ಲಿ ಸತೀಶ್ ಬಾಬು ಇಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಯಾತಕ್ಕಾಗಿ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿದ್ದು, ಅವರೇನ ಕರೆದುಕೊಂಡು ಹೋಗಿದ್ದು, ಈಗಾಗಲೇ ಸಂತ್ರಸ್ತೆಯ ಪುತ್ರ ಆ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ನನ್ನ ತಾಯಿಯನ್ನ ಬಾಬಣ್ಣ ಕರ್ಕೊಂಡು ಹೋಗಿದ್ದು, ಅಲಿಯಾಸ್ ಸತೀಶ್ ಬಾಬು ಅವರು ಕರ್ಕೊಂಡು ಹೋಗಿದ್ದು ಅಂತ. ಹೀಗಾಗಿ ಆತನ ಪಾತ್ರ ಏನು, ಇದರಲ್ಲಿ ರೇವಣ್ಣ ಅವರ ಪಾತ್ರ ಏನು, ಅವರ ಪತ್ನಿಯ ಪಾತ್ರ ಏನು, ಈತ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ, ಇದೆಲ್ಲದರ ಮಾಹಿತಿಯನ್ನ ಇನ್ನು ಮುಂದಿನ ದಿನಗಳಲ್ಲಿ ಕಲೆ ಹಾಕಲಿದ್ದಾರೆ ವಿಚಾರಣೆಯ ಮೂಲಕವಾಗಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಸದ್ಯ ಮೇ 13ರವರೆಗೆ ಸತೀಶ್ ಬಾಬುನನ್ನ ಎಸ್ಐಟಿ ಕಸ್ಟಡಿಗೆ ಪಡ್ಕೊಳ್ತಾ ಇದೆ. ಸೊ ಈ ಮೂಲಕವಾಗಿ ಈ ಪ್ರಕರಣದ ದೊಡ್ಡ ಅಂಶ ಏನು, ಕಿಡ್ನಾಪ್ ಆಗಿದ್ಯಾ ಇಲ್ವಾ, ಆಗಿದ್ರೆ ಇವರ ಪಾತ್ರ ಏನು ಅಂತ ತಿಳ್ಕೊಳ್ಳಿಕ್ಕೆ ಇದು ಪೂರಕವಾಗುತ್ತೆ. ಸೊ ಏನೆಲ್ಲ ಇನ್ವೆಸ್ಟಿಗೇಷನ್ ಆಗಬಹುದು ಮುಂದಿನ ದಿನಗಳಲ್ಲಿ? ಹಾಗಾದ್ರೆ ನೀವೇನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಂತ್ರಸ್ತೆಯನ್ನ ಮೊದಲು ಭೇಟಿಯಾದಂತವನು ಮತ್ತೆ ಸಂತ್ರಸ್ತೆಯನ್ನ ತನ್ನ ಊರಿಂದ ಅಂದ್ರೆ ಹೆಬ್ಬಾಳಕೊಪ್ಪಳ ಏನಿತ್ತು ಊರಿನಿಂದ ಕರ್ಕೊಂಡು ಹೋದಂತ ವ್ಯಕ್ತಿನೇ ಈ ಸತೀಶ್ ಬಾಬು ಕರ್ಕೊಂಡು ಹೋಗಿ ಯಾರ ಬಳಿಯಲ್ಲಿ ಬಿಟ್ಟ, ಜೊತೆಗೆ ಅಂದ್ರೆ ಇಲ್ಲಿ ಮೊದಲ ಆರೋಪಿ ಬಂದು ರೇವಣ್ಣ ಅವರು. ಮೊದಲ ಬಾರಿಗೆ ಅವ್ರು ಹೇಳುವಂತದ್ದು ಅಂದ್ರೆ ಆ ದೂರುದಾರ ರಾಜು ಅಂತ ಅಂದ್ರೆ ಸಂತ್ರಸ್ತೆಯ ಮಗ ಹೇಳುವಂತ ಒಂದು ಅಂಶದ ಪ್ರಕಾರ ಅವರು ಭವಾನಿ ಅವರು ಕೂಡ ಕರೆದಿದ್ರು 23ನೇ ತಾರೀಕು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಡ್ತಾನೆ. ಆ ಹಿನ್ನೆಲೆಯಲ್ಲಿ ಸ್ಪಷ್ಟತೆಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸತೀಶ್ ಬಾಬುವನ್ನ ನಾವು ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಎಸ್ಐಟಿ ಮನವಿಯನ್ನ ಮಾಡ್ಕೊಳ್ತು. ಕೇವಲ ಇದರಲ್ಲಿ ರೇವಣ್ಣ ಅವರ ಪಾತ್ರ ಇದೆಯಾ, ಅಂದ್ರೆ ಆರೋಪಿ ಒನ್ನರ ಪಾತ್ರ ಇದೆಯಾ, ಬೇರೆ ಬೇರೆ ಯಾರ್ದಾದ್ರೂ ಪಾತ್ರ ಇದೆಯಾ ಅನ್ನೋದು ತಿಳ್ಕೊಳ್ಳೋ ಬಗ್ಗೆ ನಮ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಬೇಕಾಗಿದೆ. ಜೊತೆಗೆ ಎಲ್ಲೆಲ್ಲಿಗೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿದ್ದ, ಕೇರನಗರದಿಂದ ಪಿಕ್ ಮಾಡಿದಂತವನು ಹೊಳೆನರಸೀಪುರ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿ ಸುತ್ತಾಟವನ್ನ ಮಾಡಿದ್ದಾನೆ. ಜೊತೆಗೆ ಈತನ ಜೊತೆಯಲ್ಲಿ ಬೇರೆ ಯಾರಾದ್ರೂ ಕೈ ಜೋಡಿಸಿದಾರ, ಜೊತೆಗೆ ಆಕೆಯನ್ನ ಬಚ್ಚಿಡ್ಲಿಕ್ಕೆ ಯಾರು ಸಹಾಯನ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಬೇಕಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡು ಮನವಿಯನ್ನ ಪುರಸ್ಕರಿಸಿ ಈಗ 8 ದಿನಗಳ ಕಾಲ ನ್ಯಾಯಾಲಯ ಮಂಜೂರನ್ನ ಮಾಡಿರುವಂತದ್ದು ಪೊಲೀಸ್ ಕಸ್ಟಡಿಗೆ. ಇವಾಗ 8 ದಿನಗಳ ಕಾಲ ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಮಾಡೋ ಸಂದರ್ಭದಲ್ಲಿ ಯಾರ್ಯಾರ ಪಾತ್ರ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.